ನಮ್ಮಪ್ಪ ಏನಾದ್ರೂ ನಾವೇ ಬಂದಿಲ್ಲಿರಕ್ಕೆ ಒಪ್ಕೊಂಡ್ರೆ ಆಹಾ ನನಗಂತೂ ಸ್ವರ್ಗದ ಬಾಗಿಲು ತೆಗ್ದಂಗೆ ಆಗುತ್ತೆ. ಆದರೆ ಒಪ್ಕೊಂತಾರೋ ಇಲ್ವೋ ಅಂತ ಒಂದು ಕಡೆ ಭಯನೂ ಐತೆ, ಒಂದು ಕಡೆ ಒಪ್ಕೋಬೋದು. ಹೆಂಗೋ ನನ್ನ ತಂಗಿ ಗಂಡ ಬೇರೆ ಇಲ್ಲಿಗೆ ಬಂದಿಲ್ವಲ್ಲ, ಅವ್ರನ್ನ ನೋಡ್ಕೊಳಕ್ ಬೇಕಾ, ಏನು ಅಪ್ಪ ಅಮ್ಮ ನೋಡ್ಕೊಳಕ್ಕೆ ಯಾರಾದರೂ ಒಬ್ರು ಬೇಕಲ್ಲ. ನಮ್ಮನ್ನ ಒಪ್ಕೊಂತಾರೆ ಅಂತ ಅನ್ಸುತ್ತೆ. ನನ್ನ ಗಂಡ ಬರ್ತಾನ ಏನೋ ನೋಡೋಣ, ಮೊದಲು ಇವ್ರು ಒಪ್ಕೊಂಬ್ಲಿ, ಆಮೇಲೆ ಅವ್ನು ಒಪ್ಸೋದೇನು ದೊಡ್ಡ ಕೆಲಸ ಅಲ್ಲ. ಅವ್ನಿಗೊಂದಿಷ್ಟು ಕುಡಿಯೋಕ್ಕೆ ಪಡಿಯೋಕ್ಕೆ ದುಡ್ಡು ಕೊಟ್ರೆ ಸಾಕು, ಒಪ್ಕೊಂಡು ಬಹಳ ಅಳ್ಳಾಡ್ಕೊಂಡು ಹಿಂದೆ ಬಂದ್ಬಿಡ್ತಾನೆ ನಾಯಿ ಥರ. ಇಲ್ಲಿಗೆ ಬಂದಮೇಲೆ ಸರಿಯಾಗಿ ಬೆಂಡೆ ಎತ್ಬೋದು, ಇಷ್ಟು ದಿನದ ಸೇಡೆಲ್ಲನ ತೀರಿಸ್ಕೊಬಿಡ್ಬೋದು ಅವನ ಮೇಲೆ. ಆಮೇಲೆ ಸೇಳಿ ಅಲ್ಲಿ ಒಬ್ಬಳೇ ಇರ್ತಾಳೆ, ಅಲ್ಲಿ ದೆವ್ವದ ಕಾಟ, ಮನೇನ ದೆವ್ವ ಐತಲ್ಲ ಬಂದು ಸೇಳಿನಗೆ ಒಕ್ಕಬೇಕು ಮನೆ ಒಳಕ್ಕೆ. ಸೇಳಿ ದೆವ್ವದ ಜೊತೆ ಜೀವನ ಮಾಡ್ಬೇಕಾಗುತ್ತೆ. ನಾನು ನನ್ನ ಗಂಡ ಏನಾದ್ರೂ ಇಲ್ಲಿಗೆ ಬಂದಿದ್ರೆ ಮೊದಲು ನೋಡೋಣ ಅಮ್ಮ ಐತಾ ಇಲ್ವಾ ಅಂತ. ಅಮ್ಮ 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 ಓ ಶಿಲ್ಪ, ಏನಿದು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ, ಚೆನ್ನಾಗಿದ್ಯಾ? ಬಾ ಒಳಿಕೆ. ನಮ್ಮ ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗೈತಾ? ಹೆಂಗೋ ಈ ಊರಿಗೆ ಬಂದ್ಮೇಲೆ ಚೆನ್ನಾಗಿದ್ದೀರಾ ಅಲ್ವೇ? ಹೌದಮ್ಮ, ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿದ್ದೀವಿ. ಹೊಲ ಸಿಕ್ಕೈತೆ, ಅದಕ್ಕೆ ಬೋರ್ ಹಾಕ್ಸ್ಬೇಕು ಅಂತನ ಇದು ಹಬ್ಬ ಎಂಥದ್ದು ನೀರಿನ ಜಲ ಕಂಡಿಡಿಯೋಕ್ಕೆ ಇದು ಪಾಯಿಂಟ್ ಮಾಡಿಸ್ತಾರಂತಲ್ಲ, ಅವ್ರನ್ನ ಕರ್ಕೊಂಬಂದೈತೆ ನಿಮ್ಮಪ್ಪ. ಯಾಕೆ ಹೊಲ್ದಕ್ಕೆ ಹೋಗ್ಯವ್ರಿ. ಅದೇನೋ ಪಾಯಿಂಟ್ ಮಾಡಿಸ್ಕೊಂಬತ್ತೀನಿ ಅಂತನ ಹೋಗೈತಿ. ಹೌದೇನಮ್ಮ? ಅಯ್ಯೋ ಒಳ್ಳೇದೈತಲ್ಲ, ನೀರು ಬಿದ್ದೇ ಬೀಳ್ತವೆ, ಏನು ಚಿಂತೆ ಮಾಡಬೇಡ್ರಿ ಅಮ್ಮ. ಬಾ ಬಾ ಒಳಿಕೆ. ಬಾರಿ ಶಿಲ್ಪ, ಬಾ ಕುಕ್ಕ ಬಾ. ಈ ಊರಿಗೆ ಬಂದಾಗಿಂದನ ನೀನ್ ನಮ್ಮ ಮನೆಗೆ ಬಂದೇ ಇಲ್ಲ ಅಲ್ವೇ? ಬಾ ಕುಕ್ಕ ಬಾ. ಹೌದಮ್ಮ, ಬಂದಿರ್ಲಿಲ್ಲ, ಅದಕ್ಕೆ ನಿನ್ನು ಅಪ್ಪ ಇನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿತ್ತ ಅಪ್ಪಯ್ಯ? ಹ್ಞೂ ಕಣೆ, ಚೆನ್ನಾಗೈತೆ. ಕುಕ್ಕ. ಈ ಮನೇನು ಚೆನ್ನಾಗೈತೆ ಕಣಮ್ಮ. ಹ್ಞೂ ಕಣೆ, ನಾವೇನೆ ಎಲ್ಲ ನಾಚ್ ಕಟ್ ಮಾಡಿಸಿ ಬಣ್ಣಗಿನ ಬಳಸಿ ಸುಣ್ಣ ಎಲ್ಲ ಬಳಸಿ ಬಂದಿದ್ದು, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಐತಿ. ಎಲ್ಲಿ ಮೊದ್ಲೆಲ್ಲ ಒಂಥರ ಇದಾಗಿತ್ತಲ್ಲ, ಈಗ ಅದಕ್ಕೆ ನಾವಿಲ್ಲಿಗೆ ಬಂದ್ಮೇಲೆ ಅಚ್ಚಕಟ್ಟ ಇಟ್ಕೊಂಡಿದೀವಿ. ಹೌದಾ, ಚೆನ್ನಾಗೈತೆ ಬಿಡಮ್ಮ. ಅಲ್ಲಿ ಒಂಥರ ಮನೆ ಚೆನ್ನಾಗೇ ಇರಲಿಲ್ಲ, ಅದನ್ನ ಮಾರ್ತೀರಾ? ಅಲ್ಲೇ ಮನೇನಾ? ಹ್ಞೂ ಕಣೆ, ಮಾರೋಣ ಅಂತ ಐತೆ ನಿಮ್ಮ ಅಪ್ಪಯ್ಯ. ಇನ್ನೇನು ಮಾಡೋದು, ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡಿರಕ್ಕಾಗಲ್ವಲ್ಲ, ಸುಮ್ಮನೆ ಬಾಡಿಗೆ ಕೊಟ್ರು ಅವರು ಅಚ್ಚಕಟ್ಟ ಇಕ್ಕಮಲ್ಲ, ಮಾರ್ಕೊಂಬಂದು ಇಲ್ಲೇನಾದರೂ ಹೊಲ್ದಾಗ ಏನಾರು ಮಾಡೋಣ ಅಂತಾನೆ, ಬೋರ್ ಹಾಕ್ಸೋಣ ಅಂತ. ಇವಾಗ ಪಾಯಿಂಟ್ ಮಾಡ್ಸೈತಲ್ಲ, ಒಂದೆರಡು ಪಾಯಿಂಟ್ ಮಾಡಿಸುತ್ತೆ, ಅದಕ್ಕೆ ಅಲ್ಲೇ ಮನೆ ಇನ್ನೇನು ಯಾರೋ ಕೇಳಿದ್ರಂತೆ ವ್ಯಾಪಾರ ಇನ್ನೇನು ಎಷ್ಟಲ್ಲೇ ಆಗುತ್ತೆ, ನಾಳೆ ನಾಡಿದ್ರಾಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ದುಡ್ಡು ಇಸ್ಕೊಂಬರುತ್ತೆ ನಿಮ್ಮ ಅಪ್ಪಯ್ಯ. ಇವತ್ತು ಪಾಯಿಂಟ್ ಮಾಡಿಸಿದ್ರೆ ನಾಳೆ ದುಡ್ಡು ಇಸ್ಕೊಂಬಂದು ನಾಡ್ದು ಬೋರಿಂಗ್ ಗಾಡಿ ಕರೆಸಿ ಬೋರ್ ಹಾಕ್ಸೋಣ ಅಂತ ಇದ್ದೀವಮ್ಮ. ಹೌದಾ, ಹಂಗಾದ್ರೆ ನಾಡಿದ್ದೆ ಬೋರ್ ಕರೆಸ್ತೀರಾ? ಸರಿ, ಒಳ್ಳೇದಾಯ್ತಮ್ಮ. ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು, ಆದಷ್ಟು ಬೇಗ ಮಾಡಿ. ನೀರು ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹ್ಞೂ ಕಣೆ, ನೀರು ಬಿದ್ದರೆ ಚೆನ್ನಾಗಿರುತ್ತೆ, ಏನಾನ ಮಾಡ್ಬೋದು. ಆದರೆ ಏನು ಮಾಡೋದು, ನಿಮ್ಮ ಅಪ್ಪಗೂ ವಯಸ್ಸಾತು, ನೋಡ್ಕೊಂಬುತ್ತೆ ನಿಮ್ಮ ಅಪ್ಪ. ಏನು ಅಂದರೆ ಏನು ತೀರಾ ಏನು ಕೈಲಿ ಆಗಲ್ಲ ಅಂತಲ್ಲ, ನೋಡ್ಕೊಂಬುತ್ತೆ. ಆದ್ರೂ ನಿಮ್ಮ ಅಪ್ಪನ ಜೊತೆಗೆ ಇನ್ನೊಬ್ರು ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಆದ್ರೆ ಏನು ಮಾಡೋದು, ಆ ಪುಷ್ಪನ್ ಗಂಡನೂ ಇಲ್ಲೇ ಇರ್ರಿ ಅಂತ ಹೇಳ್ದೆ, ಅವ್ರು ಯಾಕೋ ಒಪ್ಲಿಲ್ಲ. ಆ ಮಾದೇಶ ಇದಾನಲ್ಲ ಪುಷ್ಪನ್ ಗಂಡ, ನಾನು ಇಲ್ಲಿರಲ್ಲ, ಅಲ್ಲೇ ಇರ್ತೀನಿ, ನಮ್ಮ ಅಪ್ಪ ಅಮ್ಮ ನೋಡ್ಕೊಂಬಕ್ಬೇಕು ಹಂಗೆ ಹಿಂಗೆ ಅಂತಾನ ಅದೇ ಹೋಗ್ಬಿಟ್ಟ. ನಾವು ಎಷ್ಟೆಲ್ಲ ಹೇಳಿದ್ವಿ, ಏನೆಲ್ಲ ಸಿಗುತ್ತೆ, ಆಸ್ತಿ ಸಿಗುತ್ತೆ, ದುಡ್ಡು ಸಿಗುತ್ತೆ, ಆರಾಮಾಗಿರ್ಬೋದು ಅಂತ ಹೇಳಿದ್ರು ನಮ್ಮ ಮಾತೆ ಕೇಳಲಿಲ್ಲ, ಹಂಗೆ ಹೊರಟೋದ ಅವನು. ಬುದ್ಧಿ ಇಲ್ಲ ಅವನಿಗೆ. ಹೌದಮ್ಮ, ನಿಮಗೂ ವಯಸ್ಸಾತ, ನಿಮ್ಮ ನೋಡ್ಕೊಂಬಕ್ಕೆ ಒಬ್ರು ಬೇಕಲ್ವಾ? ಅಯ್ಯೋ, ಅಲ್ಲ ಅವ್ರ ಊರಾಗ ಏನೈತೆ ಅಂತ ಹೋಗ್ತಾರೆ, ಅಲ್ಲಿ ಕೂಲಿ ಮಾಡ್ಕೊಂಡು ತಿಂತಾರೆ ಅವರು. ಇಲ್ಲಿದ್ದು ಆರಾಮ ಹೊಲ ನೋಡ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಚೆನ್ನಾಗಿರೋದೇ ಗೊತ್ತಿಲ್ವಲ್ಲ ಅವನಿಗೆ. ದಡ್ಡ ನನ್ನ ಮಗ ತಗ, ಅವ್ನಿಗೆ ಹೆಂಗೆ ಗೊತ್ತೈತಿ? ದಡ್ಡ ಅಲ್ದೆ ಇನ್ನೇನು ಅಂಥವ್ರು ಇನ್ನೇನು ಬುದ್ಧಿವಂತರು ಅನ್ನೋಕ್ಕಾಗುತ್ತಾ? ಅಲ್ಲ ಯಾರೇ ಆಗಲಿ, ಎಲ್ಲಿ ನಮ್ಮ ಜೀವನ ಚೆನ್ನಾಗಿರುತ್ತೋ, ಎಲ್ಲಿ ಅನುಕೂಲವಾಗಿರುತ್ತೋ ಅಲ್ಲಿ ಜೀವನ ಕಳೆಯಕ್ಕೆ ನೋಡ್ತಾರೆ. ಆದರೆ ಇವನ ಇವನು ಮಾದೇಶ ಅನ್ನೋನು ದಡ್ಡ ನನ್ನ ಮಗ, ಅದಕ್ಕೆ ಮತ್ತೀಗ ಓಡೋದ ಇಲ್ಲಿಂದಾನ. ಹೆಂಗಾದ್ರೂ ಬಿಡ್ಲಿ, ನನಗೇನಂತೆ ಏನಂದ್ರೆ ನನ್ನ ಮಗಳು ಮಕ ನೋಡ್ಕೊಂಡು ಅವ್ರನ್ನ ಇಲ್ಲೇ ಇರ್ರಿ ಅಂತ ಹೇಳಿದೆ ಅಷ್ಟೇನೆ. ಹೋಗಿ ನಾವು ಅಂಥವ್ರಿಗೆ ನಮ್ಮ ಪುಷ್ಪನ್ ಕೊಟ್ಟಂಗಾಯ್ತು. ಹೌದಮ್ಮ, ನೀವೊಂದು ಸ್ವಲ್ಪ ಯೋಚನೆ ಮಾಡ್ಕೊಡ್ಬೇಕಾಗಿತ್ತು. ಅವನು ಒಳ್ಳೆಯನೇ ಇರ್ಬೋದು, ಆದರೆ ಇವತ್ತು ನೋಡು, ನೀವು ಕರೆದಿದ್ದಕ್ಕೆ ಮರ್ಯಾದೆ ಕೊಟ್ಟನ, ಬೆಲೆ ಕೊಟ್ಟಿಲ್ಲ. ಬಿಡು ಹೋಗ್ಲಿ. ಆ ಪುಷ್ಪ ಮತ್ತೆ ಅವಳ ಗಂಡ ಇಬ್ಬರೇನ ಇರೋದು? ನಾನಿಲ್ವಾ ನಿಮ್ಮನ್ನು ನೋಡ್ಕೊಳಕ್ಕೆ? ಅಂದ್ರೆ ಏನು ಹೇಳ್ತಾ ಇದೀಯಾ? ಅಮ್ಮ, ನೀನು ಅಪ್ಪಯ್ಯ ಒಪ್ಪೋದಾದ್ರೆ ನಾನು ನನ್ನ ಗಂಡನ ಕರ್ಕೊಂಬಂದು ಇಲ್ಲೇ ಇರ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ. ನನ್ನ ಗಂಡನೂ ಎಲ್ಲ ವ್ಯವಸಾಯದ ಕೆಲಸ ಎಲ್ಲನ ಕಲ್ತವನೆ, ಅವನೇ ಬೇಸಾಯ ಹೊಡಿತಾನೆ, ಹೊಲ ನೀರಿಕ್ತಾನೆ, ಎಲ್ಲ ನೋಡ್ಕೊಂತಾನೆ. ನಾನು ಮನೆ ಕೆಲಸ ಮಾಡ್ಕೊಂಡು ಮನೆಯಾಗಿರ್ತೀನಿ ನಿನ್ನ ಜೊತೆಗೆ.
ಆ, ನೀನು ನಿನ್ ಗಂಡ ಇಲ್ಲಿಗೆ ಬಂದಿರ್ತೀರಾ? ಆ, ಅಲ್ಲವೇ ನಿನ್ ಗಂಡ ಎರಡು ಮದ್ವೆ ಆಗ್ಯವನಿ, ಅವನ್ನ ಇಲ್ಲಿಗೆ ಕರ್ಕೊಂಬತ್ತೀಯ? ಮೊದ್ಲೇ ಕುಡ್ಕ ಸರಿ ಇಲ್ಲ, ಅಂತವನ್ನ ಇಲ್ಲಿ ಕರ್ಕೊಂಬಂದಿಕೊಂಡ್ರೆ ಅಷ್ಟೇ ನಮ್ ಕತೆ ಗೋವಿಂದ. ಹಾ, ಬೇಡ ಬೇಡ ಸುಮ್ಮನಿರು ನೀವು, ಅಲ್ಲೇ ಇರ್ರಿ, ನೀನ್ ಅಲ್ಲೇ ಇರು. ನಾ ಬೇಡ, ಅಂತವನ್ನೇನೋ ಕರ್ಕೊಂಬಂದಿಲ್ಲಿಕೊಂಡ್ರೆ ಅಷ್ಟೇ, ಬೇಡ. ಯಾಕಮ್ಮ ಹಿಂಗಂತೀಯ? ನನ್ನ ಗಂಡಗುನು ಬುದ್ಧಿ ಐತೆ, ಆದ್ರೆ ಏನ್ ಮಾಡೋದು, ಬುದ್ಧಿ ಕಲಿಸ್ಬೇಕು ಅಷ್ಟೇ. ಇಲ್ಲಿ ಕರ್ಕೊಂಬಂದ್ರೆ ಅವನ್ಗುನು ಕುಡಿಯೋದೆಲ್ಲ ಬಿಡಿಸ್ತೀನಿ, ಕೆಲ್ಸಾನು ಕಲಿಸ್ತೀನಿ. ಇಲ್ಲಿದ್ರೆ ನಮ್ಮ ಮಾತು ಕೇಳ್ತಾನೆ, ಅಲ್ಲಾದ್ರೆ ನಮ್ಮ ಮಾತು ಕೇಳಲ್ಲ ಅಷ್ಟೇನೆ. ಇಲ್ಲಿ ನಿಮ್ ಭಯ ಇರುತ್ತೆ. ಅವನು ಬುದ್ಧಿವಂತ ಆಗ್ತಾನೆ ತಗ. ಇಲ್ಲಿಗೆ ಬಂದ್ರೆ ನೀನೇನು ನನ್ನ ಗಂಡನ ಅಷ್ಟೇನು ಪೆದ್ದ ಅಂತ ಅನ್ಕೋಬೇಡ, ಏನೋ ಒಂದಿಷ್ಟು ಕುಡಿತಾನೆ ಅಷ್ಟೇನೆ. ಅವನು ಅಷ್ಟೇ ಪೆದ್ದ ಅಲ್ಲ, ನೀನು ಅಷ್ಟೇನೆ. ಹೋಗಿ ಹೋಗಿ ಮದ್ವೆ ಆಗಿರೋನು ಹೋಗಿ ಮದ್ವೆ ಆಗಿದೆಯಲ್ಲ. ಬೇಡಮ್ಮ, ಬೇಡ ಬೇಡ ಅಂತವನ್ನ ಇಲ್ಲಿ ಕರ್ಕೊಂಬರಕ್ಕೆ ಇಕ್ಕಮಕ್ಕೆ ನಿಮ್ಮ ಅಪ್ಪನೂ ಒಪ್ಪಲ್ಲ. ನೋಡಿ ನಿಮ್ಮ ಅಪ್ಪನೂ ಬಂತು. ಏನಮ್ಮ ಶಿಲ್ಪ, ಚೆನ್ನಾಗಿದ್ಯಾ? ಯಾವಾಗ ಬಂದೆ? ಓನಪ್ಪ ಚೆನ್ನಾಗಿದ್ದೀನಿ. ನೋಡು, ಅಲ್ಲ ನಿಮ್ಮನ್ನ ನೋಡ್ಕಮ್ಮಕ್ಕೆ ಇಲ್ಲಿ ಯಾರು ಇಲ್ವಲ್ಲ, ಅದಕ್ಕೆ ಪುಷ್ಪನ ಗಂಡನ ಇಲ್ಲೇ ಇರು ಅಂತ ಹೇಳಿದ್ರೆ ಅವ್ರು ಇರ್ಲಿಲ್ಲ ತಾನೆ, ಅದಕ್ಕೆ ಅವ್ರು ಇಲ್ವಲ್ಲ. ನಾನು ನನ್ನ ಗಂಡ ಬಂದು ಇಲ್ಲಿ ಇರ್ತೀವಿ ಅಂದ್ರೆ ಅಮ್ಮ ಬೇಡ ಅಂತ ಐತಿ, ನನ್ನ ಗಂಡ ಸರಿ ಇಲ್ಲ ಅಂತಾನ. ನೀನಾದ್ರೂ ಹೇಳಪ್ಪ. ಅಲ್ಲಮ್ಮ, ಅಲ್ಲ ನಿನ್ನ ಗಂಡ ಮೊದಲೇ ಕುಡ್ಕ, ಹೇಳಿದ ಮಾತು ಕೇಳಲ್ಲ. ಆಮೇಲೆ ಇಲ್ಲಿಗೆ ಬಂದು ನಮ್ಮ ಮರ್ಯಾದೆ ಕಳೆದ್ರೆ, ಇರ್ಬರ ಆಸಿನೆಲ್ಲ ನಾ ಕಳೆದ್ರೆ ನಾವೇನು ಮಾಡೋಣ? ಬೇಡ ಬೇಡ ಸುಮ್ಮನಿರು. ಮೊದಲೇ ಇನ್ನೊಬ್ಳು ಬೈದು ಬೇರೆ ಇದ್ದಾಳೆ ಆಸೆ ಹೇಳಿ, ಅವಳನ್ನ ಬಿಟ್ಟು ಅವ್ನು ಇಲ್ಲಿಗೆ ಬರ್ತಾನ? ಗ್ಯಾರಂಟಿ ಬರಲ್ಲ. ಇದೆಲ್ಲ ನಡೆಯೋದು ಮಾತು. ನೀನು ಅಲ್ಲೇ ಇರು, ಪರವಾಗಿಲ್ಲ. ನಾವೆಲ್ಲನ ಇಲ್ಲೆಲ್ಲ ನೋಡ್ಕೊಂತೀನಿ. ನಾನೆಲ್ಲ ನಮಗೇನೆ ಅಂತೀರಾ? ಏನು ಕೋಲ್ ಹಿಡ್ಕೊಂಬಂಗಾಗಿಲ್ಲ, ಇನ್ನೂ ಚೆನ್ನಾಗೇ ಇದೀವಿ ಗಟ್ಮುಟ್ಟಾಗಿ. ಏನೋ ಅವರು ಇಲ್ಲಿದ್ರೆ ನಮಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಹೊಂದ್ಕೊಂಡಂಗೆ ಆಗುತ್ತೆ ನಮ್ಮ ಮನೆಗೆ ಅಂತಾನ ಹೇಳಿದ್ವಿ. ಆದರೆ ಅವರು ಇಲ್ಲಿರಕ್ಕೆ ಇಷ್ಟಪಡಲಿಲ್ಲ. ಹೋಗ್ಲಿ ಬಿಡು ಹಂಗಂತ ಹೇಳಿ ನಿನ್ನ ಗಂಡನು ಇಲ್ಲಿ ಕರ್ಕೊಂಬರೋದಾ? ಇಲ್ಲಮ್ಮ, ಬೇಡ ಬೇಡ, ನೀವು ಅಲ್ಲೇ ಇರ್ರಿ, ಎಲ್ಲಿದ್ದೀರೋ ಅಲ್ಲೇನೆ. ಅಪ್ಪ ನೀನಾದ್ರೂ ಅರ್ಥ ಮಾಡ್ಕೋ. ನನ್ನ ಗಂಡಗೆ ಏನಂದ್ರೆ ಒಳಗಿಲ್ಲ ಏನು ಇಲ್ವಲ್ಲ, ಕೂಲಿ ಹೋಗ್ಬೇಕು ಸಾಕಾಗಿರುತ್ತೆ, ಹಂಗಾಗಿ ಕುಡಿತಾನೆ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಇಲ್ಲಿ ಹೆಂಗುನು 2 ಎಕರೆ ಜಮೀನ್ ಐತೆ ಅಂದಲ್ಲ, ಅದಕ್ಕೆ ಬೋರ್ ಹಾಕ್ಸ್ತೀಯ ತಾನೆ? ಈಗ ಪಾಯಿಂಟ್ ಮಾಡ್ಸಕ್ ಹೋಗಿದ್ದಲ್ಲ, ಪಾಯಿಂಟ್ ಮಾಡಿಸ್ತಾ? ನೀರು ಸಿಕ್ತಾವಂತ? ಪಾಯಿಂಟ್ ಮಾಡಿಸ್ದೆ. ನಾಳೆಗೆ ಅಲ್ಲಿ ಊರಿಗೆ ಹೋಗಿ ದುಡ್ಡು ಕೊಡಬೇಕಾಗಿತ್ತು. ಅದನ್ನು ದುಡ್ಡು ತಗೊಂಬಂದು ಬೋರ್ ಹಾಕ್ಸ್ಬೇಕು ನಾಡ್ದು. ಹೌದಾ? ಹಂಗಾರೆ ಎಷ್ಟು ಲಕ್ಷಕ್ಕೆ ಮಾತಾಡಿದ್ಯಪ್ಪ? ಒಂದು 3 ಲಕ್ಷ ಇರ್ಬೋದೇನೋ. ಹಳೆ ಮನೆ ಅಲ್ವಾ, ಅದಕ್ಕೆ ಕಮ್ಮಿನೇ ಆಯಿತು ಬಿಡು. ಹೋಗ್ಲಿ, 3 ಲಕ್ಷ ಅಂದರೆ ಏನು ಕಮ್ಮಿ ದುಡ್ಡಲ್ಲ. ಹೆಂಗೋ ಆ ದುಡ್ಡು ತಗೊಂಬಂದು ಬೋರ್ ಹಾಕ್ಸಿ ಒಂದಿಷ್ಟು ಏನಾದರೂ ಅಡಿಕೆ ತೋಟ ತೆಂಗಿನ ತೋಟ ಏನಾರು ಮಾಡೋಣ ಅಂತ ಇದ್ದೀನಮ್ಮ. ಒಳ್ಳೇದಾಯ್ತಲ್ಲಪ್ಪ, ಮಾಡು ಮಾಡು. ಅನುಕೂಲ ಆಗುತ್ತೆ. ನಿನಗೂ ವಯಸ್ಸಾತು ಕಣಪ್ಪ, ಎಲ್ಲ ನೋಡ್ಕೊಂಬಕ್ಕಾಗಲ್ಲ. ನೀರು ಪರಿ ಇಕ್ಕದು, ರಾತ್ರಿ ಹೊತ್ನಾಗ ಹೋಗ್ಬೇಕಲ್ಲ, ಕರೆಂಟ್ ರಾತ್ರಿ ಹೊತ್ನಾಗ ಕೊಡ್ತಾರಲ್ವಾ, ಅದಕ್ಕೆ ನನ್ನ ಗಂಡ ಎಲ್ಲ ಕೆಲಸನೂ ಮಾಡ್ತಾನೆ ಅಯ್ಯಪ್ಪ. ಬುದ್ಧಿ ಐತ್ ಕಣಪ್ಪ. ಆದ್ರೆ ಏನ್ ಮಾಡ್ತೀಯ, ಜಮೀನಿಲ್ಲ ಮಾಡಕ್ಕೆ ಕೆಲಸ, ಇಲ್ಲ ಅಲ್ಲಿ ಯಾರ್ದು ಭಯ ಇಲ್ಲ ಹಂಗೆ ಬೆಳ್ಕೊಳ್ಳೋಣ. ಇಲ್ಲಾದ್ರೆ ನಿನ್ ಭಯ ಇರುತ್ತೆ, ಭಯಕ್ಕೆ ಬುದ್ಧಿನೂ ಬರುತ್ತೆ. ಬೇಕಂದ್ರೆ ಸ್ವಲ್ಪ ದಿನ ಇಟ್ಕೊಂಡು ನೋಡು, ಕರ್ಕೊಂಬತ್ತೀನಿ. ಸ್ವಲ್ಪ ದಿನನಾ? ಏನೋಮ್ಮ, ನನಗಂತೂ ಅವನ ಬಗ್ಗೆ ನಂಬಿಕೆನೇ ಇಲ್ಲ. ಬರೀ ಸುಳ್ಳು ಹೇಳ್ತಾನೆ ಅವನು, ನಿನ್ನ ಗಂಡ. ನಿನ್ನೆ ಯಾಮಾರಿಸಿದಾನೆ. ಇನ್ನು ಇಲ್ಲಿಗೆ ಬಂದರೆ ಬಿಡ್ತಾನ? ಏನೇನು ಕಿತಾಪತಿ ಮಾಡ್ತಾನೋ, ಅದಕ್ಕೆ ಏನು ಬೇಡ ಅಂತ ಅನ್ಸುತ್ತಮ್ಮ. ಎಲ್ಲ ಏನು ಇಲ್ಲಪ್ಪ, ದಯವಿಟ್ಟು ಒಪ್ಕೊಡ್ರಿ. ಒಂದೇ ಒಂದು ಚಾನ್ಸ್ ಕೊಡ್ರಿ ನಮಗೂ. ಏನೋ ನಾನು ತಪ್ಪು ಮಾಡಿದೆ, ಅವನು ನಂಬಿ ಮದುವೆ ಆಗಬಾರ್ದಾಗಿತ್ತು, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಆದೆ ಹಂಗಂತೇಳಿ ನಾವು ನಿಮಗೆ ಸಹಾಯ ಮಾಡಬಾರ್ದಾ? ನಿಮ್ಮ ನೋಡ್ಕಮ್ಮ ಹಕ್ಕು ನನಗಿಲ್ವಾ? ಹಂಗಲ್ಲ, ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಒಪ್ಕೊಳಪ್ಪ. ಬೋರ್ ಹಾಕ್ಸು, ನಾನು ಬರ್ತೀನಿ ಕಿರಣ. ಆಯ್ತಮ್ಮ, ನೋಡೋಣ. ಸ್ವಲ್ಪ ದಿನ ಕರ್ಕೊಂಬ, ನೋಡೋಣ ಹೆಂಗಿರ್ತಾನೆ ಅವನು ಅಂತಾನ. ಇವ್ರಿ ಬೇಡ ಬೇಡ. ಯಾಕಮ್ಮ ಬೇಡ? ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಾನು ನಿನ್ನ ಮಗಳೇ ತಾನೆ, ಪುಷ್ಪು. ನಂಗೆ ಒಂದೇ ಒಂದು ತಪ್ಪು ಮಾಡಿದ್ಕೆ ನನ್ನೇನು ಹೊರಗೆ ನಿಲ್ತಾರ ನೋಡ್ತಿರಲ್ಲ. ಇಷ್ಟು ದಿನ ಅಂತೂ ಕಷ್ಟ ಅನ್ಭವಿಸ್ತೆ, ಈಗಲಾದ್ರೂ ನಾನು ನೆಮ್ಮದಿಯಾಗಿರ್ತೀನಿ ಬಿಡು. ಇಲ್ಲಿಗೆ ಬಂದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀವಿ ನಾವು. ಅಲ್ಲ ಹಂಗಲ್ಲ, ನೀನು ಚೆನ್ನಾಗಿರ್ಬೇಕು. ಮತ್ತೆ ಒಪ್ಕೊ, ಮತ್ತೆ ನಾನು ನನ್ನ ಗಂಡ ಬಂದು ಇಲ್ಲಿ ಇರ್ತೀವಿ. ಸರಿ ಆಯ್ತು, ನೋಡೋಣ. ಕರ್ಕೊಂಬ, ಒಂದು ವಾರ 15 ದಿವಸ ಇರಲಿ. ಹೆಂಗೆ ಕೆಲಸ ಮಾಡ್ತಾನೆ, ಹೆಂಗಿರ್ತಾನೆ ಅಂತಾನ ನೋಡೋಣ ಅದೇಲಿ. ಅಷ್ಟಕ್ಕೂ ಇಲ್ಲಿಗೆ ಬರೋಕೆ ಒಪ್ಕೋಬೇಕಲ್ಲ ನಿನ್ನ ಗಂಡ, ಅವಳು ಸೇಳಿ ಬಿಡ್ಬೇಕಲ್ಲ. ಅಯ್ಯೋ ಅಮ್ಮ, ನನ್ನ ಗಂಡಗೆ ಒಪ್ಸೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಚಿಂತೆ ಮಾಡಬೇಡ, ನೀನು ಒಪ್ಕೊಂಡಲ್ಲ ಅಷ್ಟೇ ಸಾಕು. ಹೋಗಿ, ಈಗ ನನಗೆ ಹೊಟ್ಟಸ್ತೈತೆ, ಅಪ್ಪಗೆ ಹೊಟ್ಟಸ್ತೈತೆ, ಊಟಕ್ಕೆ ಇಕ್ಕೆ ಬರೋಕೆ ಇಬ್ರಿಗೂ. ಹೋಗಿ ಕುಕ್ಕಳ್ರಿ, ಇಕ್ಕೆ ಬರ್ತೀನಿ. ಕುಕ್ಕಳಪ್ಪ ಕುಕ್ಕ. ಅಂತೂ ಹೆಂಗೋ ನೀವಿಬ್ರು ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು. ನೀರು ಬಿದ್ದೇ ಬೀಳ್ತಾವಪ್ಪ, ಬೋರ್ ಕೊರ್ಸು ನೀನು. ಏನೋ ನೋಡೋಣ, ದೇವ್ರ ದಯೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.